ಹಾಯ್ ಗುಡ್ ಮಾರ್ನಿಂಗ್. ನಮ್ಮ ಹೊಸ ಬ್ಲಾಗಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮದೀಗ ಪಯಣ ಜಮ್ಮು ಕಾಶ್ಮೀರ ಕಡೆ. ಸೊ ಇವತ್ತು ಪಂಜಾಬ್ ಅಮೃತ್ಸರ್ ಮುಗೀತು, ಮುಗಿದೀಗ ಜಮ್ಮು ಕಾಶ್ಮೀರ ಹೊಂಟೇವೆ. ಜಮ್ಮು ಕಾಶ್ಮೀರ 300 ಕಿಲೋಮೀಟರ್ ಇರೋದು. ಅದ್ರ ಜರ್ನಿ 9 ಗಂಟೆ ಆಗ್ತದೆ. ರೋಡ್ ಚಲೋ ಇಲ್ಲ. ಸೊ ಹಾಗೆ ಹೋಗಕ್ಕೆ ತೊಗೊಂಬರ್ರಿ. ಈಗ ಹೋಟೆಲಾಗ ಏನು ಚಕೌಟ್ ಮಾಡಿದೆವು. ಚಕೌಟ್ ಮಾಡಿ ನಮ್ಮ ಗಾಡಿಗಳಿಗೆ ಬ್ಯಾಗ್ ಕಟ್ಟಬೇಕಂತ ಬಡ್ದಾಡತ್ತೀವಿ ಒಂದು ಸಮನ. ಏನು ಮಾಡಿದ್ರೆ ಬ್ಯಾಗ್ ಕಟ್ಟೋದು ದೊಡ್ಡ ಮಾತಾಡ್ತದೆ ಇಲ್ಲ ಆ್ಯಕ್ಚುಲಿ. ಮಲ್ಲೋಣ ಬಡ್ದಾಡತ್ತಾರ ಪಾಪ. ಸಾಮಾನು ಬುಕ್ಳದವ, ನಾವು 3 ಕಟ್ಟಬೇಕಾಗ ಇನ್ನೂ ಸ್ವಲ್ಪ ಹಾಗೆಲ್ಲ ಕಟ್ಟದೇವು ಫುಲ್. ಬ್ಯಾಗ್ ಕಟ್ಟೋದೇ ಒಂದು ದೊಡ್ಡ ಮುಷ್ಕಿಲ್ ಗಾಡಿಗಳಿಗೆ. ಅದಾದ್ಮೇಲೆ ಸೀದಾ ಆಯ್ತು. ಈಗ ನೆಕ್ಸ್ಟ್ ಶ್ರೀನಗರ್ ಆಫ್ಟು ಅಲ್ಲಿ ಥರ ನಿಂದ್ರದೇ ಇಲ್ಲ. ಈಗ ಸುಮ್ಮನೆ ನಿಂತ್ರೆ ಚಹಾ ಬ್ರೇಕ್, ಅದು ಊಟ ನಾಷ್ಟ ಅಷ್ಟೇ. ಅದು ಬಿಟ್ಟರೆ ಯಾವ ಬ್ಯಾಗ್ ಬಿಚ್ಚಲ್ಲ, ಏನು ಸ್ಟಾಪ್ ಇಲ್ಲ. ಮುಟ್ಟತನ ಇಳಿಸೋದಿಲ್ಲ ಈಗ ಬ್ಯಾಗ್ ಇವು. ಸೊ ರೆಡಿ ಆದೆವು. ಆಯ್ತು ಈಗ ಆಫ್ಟು ಸೀದಾ ಎಲ್ಲ ಕಟ್ಟಿ ನಮ್ಗೆ ಗೇರ್ ಹಾಕ್ಕೊಂಡು ನಾವು ರೆಡಿ ಆಗ್ಬೇಕಂದ್ರೆ ಯಪ್ಪ ದಗಾಸ್ತು. ಗೇರ್ ಹಾಕೊಂಡ್ಮೇಲೆ ನಿಂದ್ರಲಕ್ಕಾಗಲ್ಲ. ಗೇರ್ ಯಾವಾಗ ಹಾಕೋಬೇಕಂದ್ರೆ ಲಾಸ್ಟಿಗೆ ಗಾಡಿ ಏರೋದ ಅಂತಂದ್ರೆ ಹಾಕೋಬೇಕಾಯ್ತು. ಪೆಟ್ರೋಲ್ ಹಾಕೋಬೇಕಂತ ಪೆಟ್ರೋಲ್ ಪಂಪ್ನ ಬಂದು ನಿಂತೀವಿ. ಈಗ ಫುಲ್ ಟ್ಯಾಂಕ್ ಮಾಡಿದ್ರೆ ಒಂದು 300 ಕಿಲೋಮೀಟ್ರ್ ಹೋಗಿ ನಿಂತು ಬಿಡೋದಾಯ್ತು. ಈಗ ಫುಲ್ ಟ್ಯಾಂಕ್ ಆಗತ್ತಾನೆ ಹೊಡೆದಂಗೆ ಒಂದು ಹಿಡಿಬೋದು. ಒಂದು 12 ಲೀಟ್ರ್ ಇತ್ತು. 12 ಲೀಟ್ರ್ ಹಿಡಿದ್ರೆ 300 ಕಿಲೋಮೀಟ್ರ್ ಅಂತ ಬರೋದು ಗಾಡಿ. ನಾವು ಜಮ್ಮು ಬಾರ್ಡ್ರಿಗೆ ಬಂದೀವಿ. ಜಮ್ಮು ಬಾರ್ಡರ್ ಇದು. ಇಲ್ಲಿ ನಿಂತು ಜಮ್ಮು 88 ಕಿಲೋಮೀಟ್ರ್ ಅದ. ನೆಕ್ಸ್ಟ್ ಈಗ ನಾವು ಜಮ್ಮುನಿಂದ ಶ್ರೀನಗರ ಹೋಗ್ಬೇಕಂತಂದರೆ ಅಲ್ಲಿದ್ದು 200 ಕಿಲೋಮೀಟ್ರ್ ಏನಿಲ್ಲ, ಒಂದು 6 ಗಂಟೆ ಬೇಕು. ದಾರ್ಯಾಗ ಎಲ್ಲಿ ಬೇಕಲ್ಲಿ ದುಕಾನ್ ಇರ್ತಾವಲ್ಲ, ದುಕಾನಾಗ ಮಾತಾಡಿ ತೊಂದ್ರೆ ಸಿಗ್ತಾವ. ಒಂದು 250-300 ರೂಪಾಯಿ ತನಕ ಸಿಮ್ ಕೊಡ್ತಾರೆ. ಅದಕ್ಕೇನು ಟೆನ್ಷನ್ ಇಲ್ಲ, ಸಿಮ್ ತೊಗೋಬೋದು. ನಾವಂತೂ ಈ ದುಕಾನಾಗ ಒಂದು ಸಿಮ್ ತೊಗೊಂಡಿವಿ. ಇಲ್ಲೇ ಒಂದು ಸಿಮ್ ತೊಗೊಂಡು ಅವರೇ ಚಾಲು ಮಾಡಿಕೊಡ್ತಾರಲ್ಲ. ಚಾಲು ಮಾಡ್ಕೇಸಿ ನಮ್ಮ ಪ್ರಾಣ ಮುಂದೆ ಬೆಳೆಸಿದ್ವಿ ಹಂಗೆ. ಸೊ ಜಮ್ಮು ಕಾಶ್ಮೀರ ರೀಚ್ ಅದೇವೆ ಆಲ್ರೆಡಿ. ರೀಚ್ ಆಗಿ ನೆಕ್ಸ್ಟ್ ಶ್ರೀನಗರಕ್ಕೆ ಹೋಗೋದ. ಅದ್ರ ಸಲಕ್ಕೆ ಏನರ ಇನ್ನೊಂದು 4 ಅವರ್ ಜರ್ನಿ ಐತಿ. ಏನರ ತಿನ್ಕೊಂಡು ಹೋದ್ರೆ ಚಲೋ ಇರುತ್ತೆ ಅಂತ ಹೇಳ್ಕೇಸಿಂದ ಇಲ್ಲೊಂದು ಸ್ಟಾಪ್ ಅದ. ಇಲ್ಲೊಂದು ಸ್ವಲ್ಪ ನಿಂದಿರ್ಸಿ ಇರಲ್ಲ. ಮುಂಜಾನೆ ಹಾಕೊಂಡಿದ್ದೆ ಪೆಟ್ರೋಲ್. ಯಾವಾಗ ಅಂದ್ರೆ ಒಂದು ಪಂಜಾಬ್ ಬಿಟ್ಟ ಮೇಲೆ ಸ್ವಲ್ಪ ಮುಂದುವರೆನ ಹಾಕೊಂಡಿದ್ದೆವು. ಈಗ ಹಾಕೊಳತ್ತಿ ಮತ್ತೆ. ಯಾಕಂದ್ರೆ ಗಾಡಿ ಬಂದಿದೆ 300 ಕಿಲೋಮೀಟ್ರ್ ಒಂದು ಇಷ್ಟತನ. ಆ್ಯಕ್ಚುಲಿ 450 ಆ್ಯಕ್ಚುಲಿ ಜರ್ನಿ ಇತ್ತು. ಸೊ ಇಷ್ಟೇ ಬಂದಿದೆ, 300 ಬಂದ. ಈಗ 150 ಉಳಿದು ದಿನ ಭೀ ಅದಕ್ಕೆ ಪೆಟ್ರೋಲ್ ಹಾಕೊಂಡು ಮತ್ತೆ ಫಿಲ್ ಮಾಡಿದ್ರೆ ಬರ್ತದೆ. ಈಗ ಇಲ್ಲೊಂದು ವ್ಯೂ ಐತಿ. ನಾನು ನಿಮ್ಗೆ ವ್ಯೂ ತೋರಿಸ್ತೀನಿ ಬರ್ರಿ. ಈಗ ಎಷ್ಟು ಲಾರಿಗಳು, ಒಂದಿನ ಆ ಕಡೆ ಲಾರಿ, ಒಂದಿನ ಈ ಕಡೆ ಲಾರಿ. ಕೊಡ್ತಾ ನೋಡು ಟ್ರಾಫಿಕ್ ಆದಾಗ ಇನ್ನೇನು ಬರೀ ಲಾರಿಗಳು ಸಮೇತ ಇದು ಮಾಡಿದಾಗ ನಮ್ಗೆ ಆಟೋ ಟ್ರಾಫಿಕ್ ಪೂರಾ ಅಂದ್ರೆ ಪೂರಾ ಅದೇ ಇವತ್ತು ಲಾರಿಗಳು ನೋಡ್ರಿ. ಇನ್ನೂ ಪಾಸ್ ಮಾಡತ್ತಿ ಆಗಲಾಗ್ಯದ. ಒಂದು ಏನು ಪತ್ರ ಅದೇ ಲಾರಿ ಅದು ತಪ್ಪಿ ಅದ್ರಾಗ ಒಂದು 60 ಕಿಲೋಮೀಟ್ರ್ ಭಾಳ ಇಂಪ್ರೂವ್ಮೆಂಟ್ ಆಗ್ಯದ. ಈಗ ಭಾಳ ಇಂಪ್ರೂವ್ಮೆಂಟ್ ಆಗ್ಯದ. ಭಾಳ ಕಷ್ಟ ಫುಲ್ ಹಿಲ್ ಸ್ಟೇಷನ್ ಅದು. ನಮ್ಮ ಕಡೆ ಯಾವ ನಿಂಗೆ ಹಿಲ್ ಸ್ಟೇಷನ್ ನೋಡಿದ್ರೆ ಎಲ್ಲಿ ಹೊಡಿತಾರೆ ಗಾಡಿ. ಅಂತೂ ಶ್ರೀನಗರ ರೀಚ್ ಆದೆವು. ಶ್ರೀನಗರ ರೀಚ್ ಆದ್ಮೇಲೆ ನಮ್ಮ ಹೊಟ್ಟೆಗೆ ಏನ್ರಿ ಹಾಕೋಬೇಕು, ಹೊಟ್ಟೆ ಪೂಜಾ. ಸೊ ಅದಕ್ಕೆ ಇಲ್ಲಿ ಏನೇನು ಸಿಗ್ತಾ ತಿನ್ಬೇಕು, ತಿಂದು ಮಾಡಿ ಬರ್ಬೇಕು. ಹೊರ ಬಂದೀವಿ. ಒಂದು ಸ್ವಲ್ಪ ಜಾಕೆಟ್ ತೊಗೊಂಬು, ಶ್ರೀನಗರ ಚಳಿ ಭಾಳ ಇರುತ್ತೆ ಅಂತೇಳಿ. ಸೊ ಅದಕ್ಕೆ ಇಲ್ಲಿ ಏನೇನು ಸ್ಪೆಷಲ್ ನೋಡ್ಕೇಸಿ ಇದು ಮಾಡೋಣ. ಇವತ್ತು ಶ್ರೀನಗರ ರೀಚ್ ಆದೆವು. ಈಗ ಇವತ್ತಿಂದ 5ನೇ ದಿನ. 2900 ಕಿಲೋಮೀಟ್ರಾಗ ಟೋಟಲ್ 5 ದಿನದಾಗ.
ಇವತ್ತು ಜಮ್ಮು ಬಂದೆವು. ಜಮ್ಮು ಬರ ನಮ್ಮ ಸಿಮ್ ಎಲ್ಲ ಬಂದದು. ಸೊ ಅಲ್ಲೇ ಮುಂದೆ ಜಮ್ಮು ಒಳಗೆ ಎಂಟ್ರಿ ಆಗೋಣ ನಮ್ಮ ಲೋಕಲ್ ಶಾಪಿಗೆ ಹೋದ್ರೆ ನಮ್ಮ ಆಧಾರ್ ಕಾರ್ಡ್ ಕೊಟ್ಟೆವು. ಅಲ್ಲೇ ಒಂದು 300 ರೂಪಾಯಿ 250 ರೂಪಾಯಿ ಕೊಟ್ಟರೆ ಒಂದು ಸಿಮ್ ಕೊಡ್ತಾರೆ. ಸೊ ನೀವು ಭೀ ಯಾರೇ ಬಂದ್ರು ಹಂಗೆ ಮಾಡಿದ್ರೆ ನಡೀತದೆ. ಅದಕ್ಕೇನಿಲ್ಲ, ಅದಕ್ಕೇನು ಸಿಮ್ ಬಂದಾಗ ಅಂತಲೇ ಕಟ್ಸ್ಕೊಂಬೋದಿಲ್ಲ. ಸೊ ಪೋಸ್ಟ್ ಪ್ಯಾಡ್ ಇತ್ತಂದ್ರೆ ಅದು ಬೇಕೇ ಆಗಲ್ಲ, ಯಾವುದೇ ನಂಬರೇ ಚಾಲು ಇರ್ತದೆ. ಇನ್ನೊಂದು ಅದಾದ್ಮೇಲೆ ರೋಡ್ ಬಗ್ಗೆ ಹೇಳ್ಬೇಕಂದ್ರೆ ರೋಡರ ಭಾಳ ಭಯಾನಕ ಅದ. ನಾ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದ್ರಾಗ 160 ಕಿಲೋಮೀಟ್ರದ ಇಷ್ಟು ಅಡ್ವೆಂಚರ್ ಇತ್ತು, ರಿಸ್ಕ್ನೂ ಇತ್ತು. ಸೊ ಬಿದ್ದರೆ ನಮ್ಮ ಬಾಡಿನೂ ಸಿಗಲ್ಲಲ್ಲಿ, ಆ ಥರ ರಿಸ್ಕ್ ಇತ್ತು. ಇನ್ನೊಂದು ಏನಪ್ಪ ಅಂತಂದ್ರೆ ಇಂಥ ಪ್ಲೇಸ್ ಬಂದು ನೋಡಬೇಕು ಈ ಲೈಫ್ನಾಗ ಒನ್ ಟೈಮರೇ. ಸೊ ಈ ಮಿಸ್ ಮಾಡ್ಕೋಬಾರ್ದು. ಸೊ ನಾಳೆ ಮತ್ತು ನಾವು ನೆಕ್ಸ್ಟ್ ರೈಡಿಗೆ ಕಂಟಿನ್ಯೂ ಮಾಡ್ತೀವಿ. ಈಗ ಶುಭರಾತ್ರಿ, ಗುಡ್ ನೈಟ್.